माथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ನೀನು ಗಮನಿಸದೇ ಇರುವಷ್ಟು ಗಾಢವಾದ ಯೋಚನೆ ಏನು ಸೀತೆ? ನನ್ನ ಸ್ವಾಮಿಯನ್ನು ಬಿಟ್ಟು ನಾನು ಬೇರೆ ಏನನ್ನು ಯೋಚಿಸಲಿ ತ್ರಿಜಟೆ? ನನ್ನ ಸ್ವಾಮಿಯ ಪಾದದ ಬಳಿ ಸಾವು ದೊರಕಲಿ ಎಂದು ಬೇಡಿಕೊಳ್ಳುತ್ತಿದ್ದೆ. ಸುಗ್ರೀವ ಪ್ರಭು, ಸೀತಾನ್ವೇಷಣೆಗಾಗಿ ದಕ್ಷಿಣ ಸಮುದ್ರ ಕಡೆಯ ಗಡಿ ಎಂದು ನಾವು ಭಾವಿಸಬೇಕಾಗಿಲ್ಲ. ವಾನರ ಶ್ರೇಷ್ಠ, ಈ ನನ್ನ ಮುದ್ರೆ ಉಂಗುರವನ್ನು ತೆಗೆದುಕೋ, ಇದನ್ನು ಸೀತೆಗೆ ಕೊಡು. ಶೋಧನಿ ಶೋಧನಿ ಸಾಧ್ವಿ ಸೀತೆ ಶೋಧನಿ ಗಳಿಗಳು ರಾಮನ ಹೃದಯ ರಾಮೇಣಿ ಶೋಧನಿ ಶೋಧನಿ ನಾವು ಕಿರಿಸಿಕೊಳ್ಳುತ್ತಿದ್ದರು ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಾ? ಇವಳ ಪತಿ ಆ ರಾಮ ಬಂದು ತನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಎಂದು ಹಗಲು ಕನಸು ಕಾಣುತ್ತಿದ್ದಾನೆ. ಹಗಲು ಕನಸುತ್ತಾನೆ? ಖಂಡಿತ ಅದು ಕನಸೆ, ನನಸಾಗದ ಕನಸು. ಒಂದು ವೇಳೆ ಆ ರಾಮ ಇಲ್ಲಿಗೆ ಬಂದರೂ ಕೂಡ ನಮ್ಮ ಪ್ರಭುಗಳಾದ ರಾವಣನ ಕೈಯಲ್ಲಿ ಪ್ರಾಣಾರ್ಪಣೆ ಮಾಡಬೇಕಾಗುತ್ತದೆ. ಸಾಕು, ನಿಲ್ಲಿಸಿ ನಿಮ್ಮ ಅಮಂಗಳದ ಮಾತುಗಳನ್ನು. ನನ್ನ ಸ್ವಾಮಿಯನ್ನು ಗೆಲ್ಲುವ ವೀರ ಈ ಮೂರು ಲೋಕಗಳಲ್ಲಿ ಯಾರೂ ಇಲ್ಲ. ಈ ನಿಮ್ಮ ದುಷ್ಟ ಪ್ರಭು ವೀರನೇ ಆಗಿದ್ದರೆ ನನ್ನ ಪತಿ ಮತ್ತು ಲಕ್ಷ್ಮಣ ಇಲ್ಲದಿದ್ದಾಗ ಕಪಟ ವೇಷದಿಂದ ಕಳ್ಳನಂತೆ ನನ್ನನ್ನು ಕದ್ದು ತರುತ್ತಿರಲಿಲ್ಲ. ಮುಚ್ಚು ಬಾಯಿ! ನಮ್ಮ ಪ್ರಭುವನ್ನು ಕಳ್ಳನೆಂದು ಹಂಗಿಸಬೇಡ. ಅವರು ನಿನ್ನನ್ನು ಹೊತ್ತುಕೊಂಡು ಬರಲು ಬೇರೆ ಏನೋ ಕಾರಣವಿರಬೇಕು. ಕಾರಣವೇನೆಂದು ನನಗೆ ಗೊತ್ತು. ಒಂದು ವೇಳೆ ಅಂದು ನಿನ್ನ ರಾಮನೇನಾದರೂ ಅಲ್ಲಿ ಇದ್ದಿದ್ದರೆ ನನ್ನ ಪ್ರಭುಗಳು ಅವನನ್ನು ಕೊಲ್ಲಬೇಕಾಗುತ್ತಿತ್ತು. ಆಗ ನೀನು ನೊಂದುಕೊಳ್ಳುತ್ತಿದ್ದೆ. ಅದಕ್ಕೆ ನಮ್ಮ ಪ್ರಭುಗಳು ಯಾರು ಇಲ್ಲದಿರುವ ಸಮಯವನ್ನು ನೋಡಿ ನಿನ್ನನ್ನು ಇಲ್ಲಿಗೆ ಕರೆದು ತಂದಿರುವುದು.
ನಿನ್ನ ಮಾತು ನಿಜ. ಬ್ರಹ್ಮನಿಂದಲೇ ವರ ಪಡೆದ ನಮ್ಮ ರಾವಣ ಪ್ರಭುಗಳು ಯಾರಿಗೂ ಎದುರಬೇಕಾಗಿಲ್ಲ. ಹೌದೇನು? ಮಹಾವೀರರಾದ ನಿಮ್ಮ ಪ್ರಭು ವಾಲಿಯನ್ನೇಕೆ ಗೆಲ್ಲಲಿಲ್ಲ? ಅವನಿಂದ ಸೋತ ವಿಷಯ ಸುಳ್ಳೇನು? ಆ ಕಾರಣದಿಂದಲೇ ತಾನೇ ವಾಲಿಯ ಸ್ನೇಹ ಮಾಡಿಕೊಂಡದ್ದು. ಅಂತಹ ವಾಲಿಯನ್ನೇ ನನ್ನ ಸ್ವಾಮಿ ರಾಮಚಂದ್ರ ಸಂಹಾರ ಮಾಡಿದ್ದಾರೆ. ಏನು? ನಮ್ಮ ಪ್ರಭುಗಳ ಸ್ನೇಹಿತರಾದ ವಾಲಿಯರ ಸಂಹಾರವಾಯಿತೆ. ಹೌದು. ಇನ್ನಾದರೂ ನಿಮ್ಮ ಪ್ರಭುವಿನ ಸುಳ್ಳು ಪರಾಕ್ರಮದ ಕಥೆಗಳನ್ನು ನನ್ನೆದುರು ಹೇಳಬೇಡಿ. ಸೀತೆ, ಅದನ್ನು ಹೇಳಲು ನಿನಗೆ ಎಷ್ಟು ಧೈರ್ಯ? ನೀನಾರು ಹೇಳುತ್ತಲೇ ಇರುತ್ತೇವೆ. ನಮ್ಮ ಪ್ರಭುಗಳಿಗೆ ನೀನು ಒಲಿದು ಬರುವ ತನಕ ಅವರ ಪರಾಕ್ರಮದ ಕಥೆಗಳನ್ನು ಮತ್ತೆ 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 ಹೇಳುತ್ತಲೇ ಇರುತ್ತೇವೆ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ವಾನರ ಸೇನೆಯು ಕಂಗೆಟ್ಟಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆಯು. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆ. ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ ಚಿಂತಾಕ್ರಾಂತವು. ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ ಚಿಂತಾಕ್ರಾಂತವು. ಸೀತೆಯ ಕಾಣದೆ ಚಿಂತಾಕ್ರಾಂತವು. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಮಚಂದ್ರ, ನಾನು ನನ್ನ ವಾನರ ವೀರರಿಗೆ ಸೀತಾನ್ವೇಷಣೆ ಕಾರ್ಯವನ್ನು ಮುಗಿಸಿ ಹಿಂದಿರುಗಲು 1 ತಿಂಗಳ ಅವಧಿ ನೀಡಿದ್ದು ಸತ್ಯ. ಆ ಅವಧಿ ಇಷ್ಟರಲ್ಲೇ ಮುಗಿಯುತ್ತಿರುವುದು ಸತ್ಯ. ಆದರೆ ನೀನು ನಿರಾಸೆ ಪಡಬೇಡ ರಾಮಚಂದ್ರ. ನನಗೆ ಭರವಸೆ ಇದೆ. ನಮ್ಮ ವಾನರ ವೀರರಲ್ಲಿ ಯಾರಾದರೊಬ್ಬರು ಸೀತಾದೇವಿ ಸುದ್ದಿಯನ್ನು ತಂದೆ ತರುತ್ತಾರೆ. ಆದರೆ ಸುಗ್ರೀವ, ವಾನರ ವೀರರು ಹೊರಟ ಉತ್ಸಾಹವನ್ನು ನೋಡಿದಾಗ 1 ತಿಂಗಳ ಗಡುವು ಹೆಚ್ಚಾಗುವುದೇನೋ, 1-2 ವಾರದಲ್ಲಿ ಯಶಸ್ವಿಯಾಗಿ ಹಿಂದಿರುಗಿ ಬರುತ್ತಾರೆ ಎಂಬ ಭಾವನೆ ಬರುತ್ತಿತ್ತು. ಲಕ್ಷ್ಮಣ, ವಾನರ ವೀರರು ಕಡೆಯ ಕ್ಷಣದವರೆಗೂ ತಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಿರಬಹುದು. ಅವರು ಮಾಡಬೇಕಾದ ಕಾರ್ಯ ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಅಸಾಮಾನ್ಯನಾದ ಆ ರಾವಣ ಸುಲಭವಾಗಿ ಎಲ್ಲರ ಕಣ್ಣಿಗೆ ಬೀಳುವಂತೆ ಸೀತೆಯನ್ನು ಇರಿಸಿರುತ್ತಾನೆ. ನಿನ್ನ ಮಾತು ನಿಜ ರಾಮಚಂದ್ರ. ನಮ್ಮ ವಾನರರಿಗೆ ವಹಿಸಿರುವ ಪ್ರದೇಶವು ಬಹಳ ವಿಸ್ತಾರವಾದುದು. ಅಲ್ಲಿ ಅವರಿಗೆ ಏನು ಅಡ್ಡಿಗಳಾಗಿರಬಹುದು ಯಾರು ಬಲ್ಲ. ಜೊತೆಗೆ ರಾಕ್ಷಸರ ಮಾಯೆಯು ಅವರಿಗೆ ತೊಂದರೆಯನ್ನುಂಟು ಮಾಡಿರಬಹುದು. ಏನೇ ಆದರೂ ಸೀತಾನ್ವೇಷಣೆಯ ಕಾರ್ಯವಂತೂ ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಮಿತ್ರ ಸುಗ್ರೀವ, ನಿನ್ನ ವಾನರ ಬಂಧುಗಳ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಸೀತಾ ಅನ್ವೇಷಣೆಯ ಕೀರ್ತಿ ವಾನರ ಕುಲಕ್ಕೆ ಸಲ್ಲಬೇಕು. ಇನ್ನಷ್ಟು ಕಾಲ ನಾನು ಸೀತೆಯ ವಿಯೋಗದ ನೋವನ್ನು ಸಹಿಸಿಕೊಳ್ಳುತ್ತೇನೆ.
ಸುಗ್ರೀವ, ನನ್ನ ಸಹೋದರ ಅತ್ತಿಗೆಯರಿಗೆ ದುಸ್ಸಹವಾದ ದುಃಖ ನೀಡಿದ ಆ ದುರುಳ ರಾವಣನ ಮೇಲಿನ ನನ್ನ ಆಕ್ರೋಶ ದಿನೇ ದಿನೇ ವೃದ್ಧಿಸುತ್ತಿದೆ. ಅವನ ಸೊಕ್ಕಡಗಿಸುವ ಕ್ಷಣ ಎಂದು ಬರುವುದೋ ಎಂದು ನನ್ನ ತೋಳುಗಳು ಕಾತರಿಸುತ್ತಿದೆ. ಈ ಮಹಾವೀರ ಸೋದರರ ಕೋಪವಾಗಲಿ ಆಕ್ರೋಶವಾಗಲಿ ಮಿತಿ ಮೀರಿದರೆ ಈ ಲೋಕವೇ ಅಲ್ಲೋಲ ಕಲ್ಲೋಲವಾಗದಿರುತ್ತದೆಯೇ? ಅಷ್ಟರಲ್ಲಿ ನಮ್ಮ ವಾನರ ಸೈನ್ಯವು ಸೀತಾದೇವಿಯನ್ನು ಹುಡುಕಬೇಕು. ಇಲ್ಲ, ಇನ್ನು ಸೀತಾದೇವಿಯನ್ನು ಹುಡುಕುವುದು ನಮ್ಮಿಂದ ಸಾಧ್ಯವಿಲ್ಲ. ಎಷ್ಟು ಸ್ಥಳಗಳಲ್ಲಿ ಎಷ್ಟು ರೀತಿಯಲ್ಲಿ ನಿರಂತರವಾಗಿ ಹುಡುಕಾಡಿದ್ದಾಯಿತು, ಆದರೆ ಎಲ್ಲಿಯೂ ಸೀತಾದೇವಿಯ ಸುಳಿವೇ ಸಿಗಲಿಲ್ಲ. ಸುಗ್ರೀವ ಮಹಾರಾಜ ಕೊಟ್ಟ 1 ತಿಂಗಳ ಗಡುವು ಮುಗಿಯುತ್ತಾ ಬಂತಲ್ಲ. ಅಷ್ಟರಲ್ಲಿ ನಾವು ಸೀತಾದೇವಿಯನ್ನು ಹುಡುಕಿ ಕಿಷ್ಕಿಂಧೆಗೆ ಹಿಂದಿರುಗದಿದ್ದರೆ ಸುಗ್ರೀವ ಮಹಾರಾಜರು ಮರಣದಂಡನೆ ಎಂದು ಆಜ್ಞೆ ಮಾಡಿದ್ದಾರೆ. ಆದದ್ದಾಗಲಿ ನಾವು ಕಿಷ್ಕಿಂಧೆಗೆ ಹಿಂದಿರುಗೋಣ. ಹೌದು ಹೌದು, ಬನ್ನಿ ಹೊರಡೋಣ. ಲೋಕದಲ್ಲಿ ಪ್ರತಿಯೊಂದು ಜೀವಿಯೂ ಯಮನಿಗೆ ವಶವಾಗಲೇಬೇಕು. ಅಂತ ಯಮನನ್ನೇ ನಮ್ಮ ಪ್ರಭುಗಳು ಸೋಲಿಸಿದಿರೆಂದು ನಿನಗೆ ಗೊತ್ತಿಲ್ಲವೇ? ಎಲ್ಲ ಕತೆಗಳಂತೆ ಇದು ಒಂದು ಅರ್ಥಹೀನವಾದ ಕಥೆಯಾಗುತ್ತದೆ ಅಷ್ಟೇ. ಸುಳ್ಳಲ್ಲ, ಸತ್ಯ. ನಮ್ಮ ಪ್ರಭು ರಾವಣರು ಯಮಲೋಕ ದಾಳಿ ಮಾಡಿ ಅವನನ್ನೇ ಗೆದ್ದಿದ್ದಾರೆ. ಅದು ಹೇಗೆಂದು ನಾವು ಹೇಳುತ್ತೇವೆ, ಕೇಳು. ಒಂದು ಸಲ ನಮ್ಮ ಪ್ರಭು ರಾವಣೇಶ್ವರರು ಭೂಲೋಕದಲ್ಲಿ ದೊರೆ ಎಂದು ಮೆರೆಯುತ್ತಿದ್ದ ರಾಜರುಗಳನ್ನು ಸೋಲಿಸುವ ಸಲುವಾಗಿ ಆಕಾಶ ಮಾರ್ಗವಾಗಿ ಸಾಗುತ್ತಿದ್ದರು. ಆಗ ಅವರೆದುರಿಗೆ ನಾರದ ಮಹರ್ಷಿ ಬಂದ. ಅವನು ನಮ್ಮ ಪ್ರಭುಗಳಿಗೆ ಒಂದು ಮಾತು ಹೇಳಿದ. ಅದೇನೆಂದು ನಿನಗೆ ಗೊತ್ತೇ? ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ಪ್ರಣಾಮಗಳು. ದಶಕಂಠ ರಾವಣ, ಲಂಕಾಧೀಶ, ದಿನಗಳೆದಂತೆ ನಿನ್ನ ಪರಾಕ್ರಮ ಇನ್ನಷ್ಟು ಮತ್ತಷ್ಟು ಪ್ರಕಾಶಿಸುತ್ತಿರುವುದನ್ನು ಕಂಡು ನನಗೆ ಸಂತೋಷವಾಗುತ್ತಿದೆ. ನಿನ್ನ ವಿಜಯ ಯಾತ್ರೆಯನ್ನು ಕಂಡು ನನಗೆ ಹೆಮ್ಮೆ ಎನಿಸುತ್ತಿದೆ. ಈಗ ನಿನ್ನ ದಂಡಯಾತ್ರೆ ಯಾವ ಕಡೆಗೆ? ಭೂಲೋಕದಲ್ಲಿ ದೊರೆಗಳೆಂದು ಮೆರೆಯುತ್ತಿರುವ ಎಲ್ಲ ರಾಜರುಗಳನ್ನು ಜಯಿಸಲು ಹೊರಟಿದ್ದೇನೆ. ಯಾರೊಬ್ಬರೂ ಉಳಿಯಕೂಡದು. ರಾವಣ, ನೀನು ಶಾಂತನಾಗಿ ಕೇಳಿದರೆ ನಾನು ನಿನಗೊಂದು ಮಾತು ಹೇಳಲೇ? ಹೇಳು ನಾರದ. ನನಗೆ ಅನುಕೂಲವಾಗಿದ್ದರೆ ಕೇಳುವುದರಲ್ಲಿ ನನ್ನ ಅಭ್ಯಂತರವೇನಿಲ್ಲ. ನಿನಗೆ ಕೇಳಾಗುವ ಮಾತನ್ನು ಹೇಳುತ್ತೇನೆಯೇ? ಅಲ್ಲವಯ್ಯ, ದೇವತೆಗಳೂ ನಿನ್ನನ್ನು ವಧಿಸಲು ಸಾಧ್ಯವಿಲ್ಲ ಅಂದ ಮೇಲೆ ವೃಥಾ ಭೂಲೋಕದವರ ಮೇಲೆ ನಿನ್ನ ವಕ್ರದೃಷ್ಟಿ ಏಕೆ? ಮೃತ್ಯುವಿನ ವಶದಲ್ಲಿರುವ ಭೂಲೋಕ ನೀನು ವಧಿಸುವ ಮೊದಲೇ ಮೃತ್ಯುವಿನಿಂದ ವಧಿಸಲ್ಪಟ್ಟಿದೆ. ಅಂದರೆ ನಾನು ಭೂಲೋಕದ ರಾಜರನ್ನು ಜಯಿಸಬಾರದು ಎಂದಲೇ ನಿಮ್ಮರ್ಥ? ಅದರಿಂದ ಯಾವ ಪುರುಷಾರ್ಥಕ ಸಾಧನೆಯಾಗುತ್ತದೆ? ದೇವ ದಾನವ ಯಕ್ಷ ಗಂಧರ್ವರಿಂದ ಅವಧ್ಯನಾದ ನೀನು ಬಡಪಾಯಿ ಮಾನವರನ್ನು ಪೀಡಿಸುವುದು ಏಕೋ ಸರಿ ಕಾಣುತ್ತಿಲ್ಲ ರಾವಣ. ಏಕೆ ಸರಿ ಕಾಣುತ್ತಿಲ್ಲ? ಭೂಲೋಕದಲ್ಲಿ ಹುಳು ಮಾನವರು ಮಹಾ ವ್ಯಸನಗಳಿಂದ ತುಂಬಿದ್ದಾರೆ. ಮುಪ್ಪಿನಿಂದ ರೋಗ ರುಜಿನಗಳಿಂದ ನರಳುತ್ತಿದ್ದಾರೆ. ಮೃತ್ಯು ಅವರನ್ನು ನೆರಳಿನಂತೆ ಸದಾ ಹಿಂಬಾಲಿಸುತ್ತಿರುತ್ತದೆ. ಅಂಥವರನ್ನು ಸಂಹರಿಸುವುದು ವೀರನಾದವನಿಗೆ ಶೋಭೆಯಲ್ಲ. ನಿಮ್ಮ ಮಾತು ನನಗೆ ಸರಿ ಎನಿಸುತ್ತಿದೆ. ರಾವಣ, ಮನುಷ್ಯಲೋಕ ದಿನೇ ದಿನೇ ಕ್ಷೀಣಿಸುತ್ತಿದೆ. ವಿಷಾದ ಶೋಕಗಳಿಂದ ತಲ್ಲಣಿಸುತ್ತಿದೆ. ಈಗಾಗಲೇ ದೈವದಿಂದ ಹತವಾಗಿರುವ ಮನುಷ್ಯಲೋಕವನ್ನು ನೀನು ವಿನಾಶಗೊಳಿಸಲು ಪ್ರಯತ್ನಿಸಬೇಕು. ರಾವಣ, ನೀನು ಕೊಲ್ಲಲಿ ಬಿಡಲಿ ಮನುಷ್ಯರೆಲ್ಲ ಯಮನ ಮನೆಗೆ ಹೋಗಲೇಬೇಕು. ಹಾಗೂ ನೀನು ನಿನ್ನ ಪರಾಕ್ರಮ ಪ್ರದರ್ಶಿಸಬೇಕೆಂದಿದ್ದರೆ
ಆ ಯಮನನ್ನು ನಿಗ್ರಹಿಸು. ಅವನೊಬ್ಬನನ್ನು ನೀನು ಜಯಿಸಿದರೆ ಸಮಸ್ತರನ್ನು ಜಯಿಸಿದಂತೆಯೇ. ಭಲೆ ಭಲೆ ನಾರದ, ಒಳ್ಳೆಯ ಸಲಹೆಯನ್ನೇ ನೀಡಿದೆ. ನಿಮ್ಮ ಮಾತನ್ನು ನಾನು ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ. ಈಗ ನಾನು ದಿಗ್ವಿಜಯಕ್ಕಾಗಿ ರಸಾತಳಕ್ಕೆ ಹೋಗುತ್ತಿದ್ದೇನೆ. ನಂತರ ಅಮೃತಕ್ಕಾಗಿ ಸಮುದ್ರವನ್ನೇ ಮಾತಿಸುತ್ತೇನೆ. ಅಯ್ಯ ರಾವಣ, ಇದು ರಸಾತಲಕ್ಕೆ ಹೋಗುವ ಮಾರ್ಗವಲ್ಲ. ಅಂದರೆ ಈ ಮಾರ್ಗ ಎಲ್ಲಿಗೆ ಹೋಗುತ್ತದೆ? ಈ ಮಾರ್ಗ ಪ್ರೇತರಾಜನಾದ ಯಮನ ಪಟ್ಟಣಕ್ಕೆ ಹೋಗುತ್ತದೆ. ಆಗಲಿ ನಾರದರೆ, ನಿಮ್ಮ ಸೂಚನೆಯಂತೆ ನಾನು ಆ ಯಮಪುರಿಗೆ ಹೋಗುತ್ತೇನೆ. ಮೃತ್ಯು ದೇವತೆಯಾದ ಯಮನನ್ನು ಮೃತ್ಯುವಶನನ್ನಾಗಿ ಮಾಡುತ್ತೇನೆ. ನನ್ನನ್ನು ಆಶೀರ್ವದಿಸಿ. ವಿಜಯೀ ಭವ, ವಿಜಯೀ ಭವ. ನಾರಾಯಣ ನಾರಾಯಣ. ಎಲೆ ಸೀತೆ, ನೋಡಿದೀಯಾ? ಆ ಯಮನನ್ನು ಗೆಲ್ಲುವಂತೆ ಆ ನಾರದನೇ ಹೇಳಿದ. ರಾವಣ ಪ್ರಭುಗಳ ಫಲವೆಷ್ಟೆಂದು ತಿಳಿದುಕೊಂಡೇ ನಾರದರು ಈ ಮಾತುಗಳನ್ನು ಹೇಳಿರುತ್ತಾರೆ. ಸರ್ವ ಜೀವಿಗಳಿಗೂ ಮೃತ್ಯುವಾದ ಆ ಯಮನನ್ನೇ ಗೆಲ್ಲಲು ಹೊರಟ ನಮ್ಮ ಪ್ರಭುವಿನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು? ಗೆಳತಿಯರೇ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ. ಬನ್ನಿ, ಮೊದಲು ಹೋಗಿ ಏನಾದರೂ ತಿಂದು ಬರೋಣ. ನಂತರ ಇವಳಿಗೆ ಆ ಕಥೆಯನ್ನು ಹೇಳೋಣ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ವಾನರ ಸೇನೆಯು ಕಂಗೆಟ್ಟಿಹುದೇ. ನಾರಾಯಣ ನಾರಾಯಣ. ಇದೇನಿದು ದೇವರ್ಷಿ, ನಿಮ್ಮ ಹಠಾತ್ ದರ್ಶನ? ಒಂದೇ ಒಂದು ಕ್ಷಣ ಈ ಯಮಧರ್ಮನನ್ನೇ ಬೆಚ್ಚಿ ಬೀಳಿಸಿ ಬಿಟ್ಟಿರಲ್ಲ. ಯಮಧರ್ಮ, ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಕೇಳಿದ ಮೇಲೆ ತಕ್ಕ ಉಪಾಯವನ್ನು ನೀನೇ ಯೋಚಿಸಿ. ಸತ್ವಶಾಲಿಯಾದ ನನ್ನ ಪರಮ ಭಕ್ತನಾದ ಕಪಿಶ್ರೇಷ್ಠನಾದ ಹನುಮಂತ ತನ್ನ ಪ್ರಯತ್ನದಲ್ಲಿ ಕೃತಕೃತ್ಯನಾಗುತ್ತಾನೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ನಿನ್ನ ಜಂಗಾಬಲ ಒಡಗಿ ಹೋಯಿತೆ. ಏನಿದು ಉತ್ತಡತನ? ಮೃತ್ಯು ದೇವತೆಯಾದ ಈ ಯಮಧರ್ಮರೆದುರು ನಿಂತು ನನ್ನನ್ನೇ ಕೆಣಕಿ ನುಡಿಯುವಷ್ಟು ಧೈರ್ಯವೇ ನಿನಗೆ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ
ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ